ಹಿಂದೂ ಹುಲಿಗೆ ಸಿಎಂ ಸಿದ್ದರಾಮಯ್ಯ ಲೆಫ್ಟ್ ರೈಟ್. ಯತ್ನಾಳ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯತ್ನಾಳ್ನ ಬಿಜೆಪಿ ಇಟ್ಕೊಂಡಿರೋದೇ ಬೊಗಳೋಕೆ, ಅಲ್ಲಿ ಬೊಗಳೋದಕ್ಕೆ ಅಂತಾನೆ ಶಾಸಕ ಯತ್ನಾಳ್ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಆರೋಪ ಮಾಡಲು ಯತ್ನಾಳನ್ನ ಇಟ್ಕೊಂಡಿದ್ದಾರೆ. ನಮ್ಮ ಮೇಲೆ ಆರೋಪವನ್ನ ಮಾಡೋದು ಬಿಟ್ರೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಯತ್ನಾಳ್ ಆರೋಪವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಬಿಎಸ್ವೈ ವಿಜಯೇಂದ್ರ ವಿರುದ್ಧನೂ ಕೂಡ ಆರೋಪಿಸಿದ್ರು. ಆದ್ರೆ ಬಿಜೆಪಿ ಏನು ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ನೇರವಾಗಿನೇ ಯತ್ನಾಳ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೂ ಹುಲಿಗೆ ಸಿಎಂ ಸಿದ್ದರಾಮಯ್ಯ ಲೆಫ್ಟ್ ರೈಟ್ ನ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿನೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯತ್ನಾಳ್ನ ಬಿಜೆಪಿ ಇಟ್ಟುಕೊಂಡಿರೋದೇ ಬೊಗಳೋದಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಬೊಗಳೋದಕ್ಕೇನೆ ಶಾಸಕ ಯತ್ನಾಳ್ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಆರೋಪವನ್ನ ಮಾಡೋದು ಬಿಟ್ರೆ ಇನ್ನೇನು ಕೆಲಸ ಇದೆ, ಬೇರೆ ಏನು ಕೆಲಸ ಇಲ್ಲ ಯತ್ನಾಳ್ಗೆ ಅಂತ ನೇರವಾಗಿನೇ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೇ ಯತ್ನಾಳ್ ಆರೋಪವನ್ನ ಮಾಡಿದ್ರು. ಕೇವಲ ಕಾಂಗ್ರೆಸ್ ವಿಪಕ್ಷದ ಮೇಲಷ್ಟೇ ಅಲ್ಲ, ಸ್ವಪಕ್ಷದ ಮೇಲೂ ಕೂಡ ಆರೋಪವನ್ನ ಮಾಡಿದ್ರು. ಹೀಗಾಗಿನೇ ಅವರಿಗೆ ಆರೋಪವನ್ನ ಮಾಡೋದು ಬಿಟ್ರೆ ಇನ್ನೇನು ಕೆಲಸ ಅಂತ ಹೇಳಿದ್ದಾರೆ. ಬಿಎಸ್ವೈ ವಿರುದ್ಧ ಆರೋಪವನ್ನ ಮಾಡಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಆರೋಪವನ್ನ ಮಾಡಿದ್ರು. ಇವೆಲ್ಲವೂ ಕೂಡ ಆರೋಪಿಸಿದ್ರು ಕೂಡ ಬಿಜೆಪಿ ಏನು ಕ್ರಮವನ್ನ ಕೈಗೊಂಡಿದೆ, ಏನೂ ಕೂಡ ಕೈಗೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಮೂಲಕ ನೇರವಾಗಿನೇ ಯತ್ನಾಳ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿರೋದು ಅವನ್ನೆಲ್ಲ ಇಷ್ಟೆಲ್ಲ ಇಂಡಿಸಿಪ್ಲಿನ್ ಮಾಡಿದ್ರು ಕೂಡ ಯಾಕೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳದೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಿಸಕ್ಕೆ ಇಟ್ಕೊಂಡಿರೋದು. ನಮಗೆ ಗೊತ್ತಾಯ್ತಾ? ನಮ್ಮ ಮೇಲೆ ಅವ್ರ ಆರೋಪಗಳನ್ನು ಮಾಡ್ಸಕ್ಕೆ, ಸುಳ್ಳು ಆರೋಪಗಳನ್ನು ಮಾಡ್ಸಕ್ಕೆ ಇಟ್ಕೊಂಡಿರೋದು. ಇವತ್ತಿನವ್ರಿಗೆ ಏನಾದ್ರು ಕ್ರಮ ತಗೊಂಡಿದ್ದಾರೆ. ಚೀಫ್ ಮಿನಿಸ್ಟರ್ ಇರುವಾಗಲೇ ಯಡಿಯೂರಪ್ಪನ ಮೇಲೆ 20,000 ಕೋಟಿ ರೂಪಾಯಿ ಹೊಡೆದ್ಬಿಟ್ಟಿದ್ದಾರೆ. ಯಡಿಯೂರಪ್ಪನ ಮನೆಯಲ್ಲೇ ಅಂತೇನೋ ವಿಜಯೇಂದ್ರ ಅಂತ ಹೇಳಿದ್ರು. ತಗೊಂಡ್ರ? ತಗೊಳ್ಳಿಲ್ಲ. ಅವನು ಯಾವನೋ ಒಬ್ಬ ಉತ್ತರ ಕನ್ನಡ MP ಆಗಿದ್ನಲ್ಲ, ಅವ್ರು ಮಂತ್ರಿ ಆಗಿದ್ದ, ಯಾರವರು? ಅನಂತ್ ಕುಮಾರ್ ಹೆಗಡೆ. ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಮಾಡಿದ್ರ? ಕ್ರಮ ತಗೊಂಡ್ರ ಅವ್ರ ಮೇಲೆ? ಅದು ಹೇಳಿದ ಮೇಲೂ ಮಂತ್ರಿ ಆಗಿದ್ದಾಗ ತಗೊಂಡ್ರೇನ್ರಿ? ಟಿಕೆಟ್ ಕೊಡದೇ ಇರೋದು ಸೋಲ್ತಾರೆ ಅಂತ ಕೊಡ್ಲಿಲ್ಲ.